ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿಲ್ಲ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಸೇಲಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್ ನಮಸ್ಕಾರ. ನಮಗೊಂದು ಟಾಟಾ ಸಿ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಗೂಡ್ಸಿಕಲ್ಲ, ಹ್ಞೂ ಸರ್. ಎಜಿಟೀರಿಯಾ ಗೋಲ್ಡ್ ರೀ ಸರ್? ಸರ್ ಟಾಟಾ ಎಸ್ ಸಿ ಗೋಲ್ಡು 18 ಮಾಡಲು. ಓಕೆ. ಓನರು? ಓನರು ಸೆಕೆಂಡ್ ಓನರು. ಓಕೆ. ರನ್ನಿಂಗ್ ಎಲ್ಲ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರು? ಸರ್ ರನ್ನಿಂಗ್ ಎಲ್ಲ 98,000 ಓಡೈತೆ. ರನ್ನಿಂಗ್ ಬಿಟ್ಟರೆ ಚಲ್ತಿನೇ ಐತಿಲ್ಲ ರೀ? ಹಾಂ ಸರ್ 98,000 ಗಾಡಿ ಓಡೈತೆ. ಹ್ಞೂ. ಸೆಕೆಂಡ್ ಓನರು ಟಾಟಾ ಎಸ್ ಸಿ ಗೋಲ್ಡು, ಕಂಟೈನರ್ ಬಾಡಿ. ಕಂಟೈನರ್ ಬಾಡಿ ಇದೆಯಾ ಇದು? ಹ್ಞೂ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಫ್ ಸಿ ಇನ್ಸೂರೆನ್ಸು? ಸರ್ ಎಫ್ ಸಿ 1 ವರ್ಷ ಐತೆ, ಇನ್ಶೂರೆನ್ಸು ಫ್ರೆಶ್ ಕಟ್ಕೊಡ್ತೀನಿ. ಕಟ್ಕೊಡ್ತೀರಾ? ಹ್ಞೂ. ಓಕೆ ಸರ್. ಸೀಟ್ ಕವರ್ ಯಾವ ಥರ ಇದೆ? ನೀಟಾಗೈತೆ ಸರ್, ಸೀಟ್ ಕವರ್ ಎಲ್ಲ ಏನಿಲ್ಲ. ನೀಟಾಗೈತೆ ರೀ? ಹ್ಞೂ. ಓಕೆ. ಟೈರ್ ಕಂಡೀಷನ್ನು? ಎಲ್ಲ ಚೆನ್ನಾಗಿವೆ ಸರ್, 4. ಅಂದ್ರೆ ಒಂದು 50% ತನಕ ಇದೆಯಾ? ಹ್ಞೂ ಸರ್, ಇನ್ನೂ 60% 70% ಅವೆ ಟೈರ್ ಎಲ್ಲ. ಓಕೆ. ಗಾಡಿ ಎಕ್ಸ್ಟೆಂಟು, ರೀಪೇಂಟು, ಡೆಂತು, ಕ್ರಾಸಸ್, ಟಿಂಕರಿಂಗ್ ಇಲ್ಲ ಕೆಲಸ ಇಲ್ಲ ಕಡಿಮೆ ಇಲ್ಲ? ಇಲ್ಲ. ಓಕೆ. ಏನು ಕೆಲಸ ಇಲ್ಲ ಗಾಡಿ ಒಳಗೆ? ಇಲ್ಲ ಸರ್, ಏನು ಕೆಲಸ ಇಲ್ಲ. ರೀಪೇಂಟ್ ಆಗಿಲ್ವಾ ಇದಕ್ಕೆ? ಇಲ್ಲ ಸರ್, ಮುಂದೆಗಡೆ ಶೇಪಿಗೆ ಒಂದು ಎಲ್ಲೋ ಹೊಡೆದಿದ್ವಿ ಅಷ್ಟೇ, ಅದು ಬಿಟ್ಟರೆ ಎಲ್ಲೂ ರಿಪೇಂಟ್ ಏನು ಆಗಿಲ್ಲ. ಹೌದಾ? ಎಫ್ ಸಿಗೆ ಮಾಡಿಸ್ಲೇಬೇಕು ಅದು. ಓಕೆ. ಹ್ಞೂ. ಮೈಲೇಜಲ್ಲಿ ಏನು ಕೊಡ್ತೀವಿ ಸರ್ ನಿಮ್ಮ ಕೈಯಲ್ಲಿ ಪ್ರೆಸೆಂಟು? ಸರ್ ಮೈಲೇಜು 20-22ವರೆಗೂ ಬರುತ್ತೆ ಲಾಂಗು. ಲೋಕಲ್ ಒಂದು 20 ಬರುತ್ತೆ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಗಾಡಿ ಒಳಗೆ? ಸರ್ ಏನು ಹಾಕ್ಸಿಲ್ಲ, ಕಂಪ್ನಿದು ಏನೈತೆ ಹಂಗೈತೆ ಸರ್ ಗಾಡಿ. ಕಂಪ್ನಿ ಪೆಟೆಡ್ ಇಟ್ಟಿದ್ದೀರಾ? ಹ್ಞೂ. ಓಕೆ ಸರ್. ಮತ್ತು ರೇಟ್ ಏನು ಕೋಟ್ ಮಾಡ್ತಾ ಇದ್ದೀರಾ ಇವಾಗ? ಸರ್ ರೇಟ್ ಬಂದು ಒಂದು 360 ಹೇಳ್ತೀನಿ ಸರ್. 3,60,000 2018 ಮಾಡಲ್, ನೀವು ಸೆಕೆಂಡು ತರ್ಡು, ಹೌದಾ? ಹ್ಞೂ ಸರ್. ಕೊಡೋ ರೇಟ್ ಏನು ರೀ ನಿಮ್ಮದು? ಸರ್ ಒಂದು 3.5 ಕೊಡೋಣ. 3.5ಗೆ? ಹ್ಞೂ. ಗೋಲ್ಡ್ ವೆಹಿಕಲ್ಲು ಕಂಟೈನರು ನೋಡಿ ಸರ್, ಜಾಸ್ತಿ ಆಗುತ್ತೆ ರೇಟು. ಹ್ಞೂ. BH4 ಗಾಡಿ. ಅದೇ ನಿಮ್ಮ BS4. ಕಡೆಯಿಂದ ಯಾರಾನ ಬಂದರೆ ಕಸ್ಟಮರ್ ನೆಗೋಷಿಯಬಲ್ ಮಾಡ್ಕೊಡಿ ಅಂತ ಹೇಳಿ ಸರ್. ಓಕೆ ಸರ್. ನೆಗೆಶಿಬಲ್ ಓಕೆ. ಇಲ್ಲಿ ಜಾಸ್ತಿ ರೇಟ್ ಹೇಳಿದ್ರೆ ಏನಾಗುತ್ತೆ, ತೊಗೊಳೋರು ಮುಂದ್ಗಡೆ ಬರಲ್ಲ. ಸರ್ ಖಂಡಿತ, ಯಾಕಂದರೆ BH4 ಗೋಲ್ಡ್ ಅದ್ರ ಗಾಡಿ ಮಾತ್ರ ಹಂಗೈತೆ ಸರ್, ಇರೋದು ಹೇಳ್ಬೇಕು. ಯಾರು ತೊಗೊಂಡ್ರು ಗಾಡಿ ನಪ್ಸ್ಕೊಂತಾರೆ, ಹಂಗೈತೆ ಗಾಡಿ, ಅದು ಭಾಳ ಚೆನ್ನಾಗೈತೆ. ಓಕೆ ಸರ್. ಅದು ಕರೆಕ್ಟು. BS4 ವೆಹಿಕಲ್ ಕರೆಕ್ಟ್ ಚೆನ್ನಾಗಿರುತ್ತೆ, ಅದೇನಿಲ್ಲ. ಇವಾಗ BS6 ಸೆನ್ಸರ್ ಗಾಡಿ ಆಗೋದ್ರಿಂದ BS4 ಗಾಡಿನ ಇಷ್ಟಪಡ್ತಾರೆ ಜನ. ಹ್ಞೂ ಸರ್. ಅಂದರೆ ಒಂದು ರೇಟಿಗೆ ಅಂತ ಆದರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ, ನಿಮ್ಮದು ಗಾಡಿ ಶೇರ್ ಆದಂಗೆ ಆಗುತ್ತೆ. ಹ್ಞೂ ಸರ್. ಆ ಥರ ರೇಟ್ ಹೇಳಿ ಅಂತ ನಾನು ಹೇಳ್ತಾ ಇರೋದು ಸರ್ ನಿಮಗೆ. ಸರ್ ಒಂದು 3.30ಕ್ಕೆ ಫೈನಲ್ ಕೊಡೋಣ ಸರ್. 3,30,000 ಫೈನಲ್ಲು? ಹ್ಞೂ ಸರ್. ಓಕೆ. ಹತ್ತಿರ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ? ಹ್ಞೂ ಸರ್, ನೀವು ಕಳಿಸಿ ಸರ್, ಯಾವ ಕಸ್ಟಮರ್ ಬಂದರೆ ಖಂಡಿತ ಕೊಡೋಣ ಸರ್. ಓಕೆ. ಗಾಡಿ ಒಳಗೆ ಏನೂ ಕೆಲಸ ಇಲ್ಲ ಸರ್, ಬಿಲ್ಕುಲ್ ಏನಿಲ್ಲ, ಒಂದು ರೂಪಾಯಿ ಕೆಲಸ ಇಲ್ಲ ತಾನೆ? ಎಂಥದ್ದು ಇಲ್ಲ ಸರ್. ಓಕೆ. ತಮ್ಮ ಲೊಕೇಶನ್ ಇದು ಇರೋದು ಗಾಡಿ? ತುಮಕೂರಲ್ಲಿ ಸರ್. ಟೌನ, ಅಕ್ಕಪಕ್ಕ ಹಳ್ಳಿನ? ಇಲ್ಲ ಸರ್, ಟೌನೇ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಸ್ವಲ್ಪ ಆದಷ್ಟು ನೋಡಿಕೊಡಿ, ಪ್ರಯತ್ನ ಮಾಡಿ. ಖಂಡಿತ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.